ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಿಂದೆ ನೀವು ಸಬ್ಬಸಿಗೆ ಸೊಪ್ಪಿನ ಇಡ್ಲಿ, ಹಾಗೆ ಬಜ್ಜಿ, ಬೋಂಡಾ, ರೊಟ್ಟಿ ಕೂಡ ಮಾಡೋದನ್ನ ನೋಡಿರ್ತೀರ. ಆದರೆ ಇವತ್ತು ನಾನು ಆರೋಗ್ಯಕರ ಅಡುಗೆಯಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಬಳಸಿಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಯಾಕೆ ಆರೋಗ್ಯಕರ ಅಡುಗೆಯಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಹೆಚ್ಚಾಗಿ ಬಳಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಹೆಚ್ಚಾಗಿ ಕಬ್ಬಿಣದ ಅಂಶ ಇರುತ್ತೆ. ಇದರಿಂದ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು, ಅವರ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಎಲ್ಲ ಥರದ ಅಡುಗೆನೂ ನೀವು ಕಲ್ತಿರ್ತೀರ, ಅದ್ರ ಜೊತೆಗೆ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ? ಬನ್ನಿ, ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ. ಸಬ್ಬಸಿಗೆ ಸೊಪ್ಪು, ಶುಂಠಿ, ತೆಂಗಿನ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ಹಸಿ ಮೆಣಸಿನಕಾಯಿ, ಕರಿಬೇವು, ಸಾಸಿವೆ. ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಹಾಕಬೇಕು. ತೊಳೆದು ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಹುಣಸೆ ಹಣ್ಣು ಕೂಡ ಹಾಕಬೇಕು. ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ ಹಾಕ್ತಾ ಇದ್ದೀನಿ. ನಾನು ಏನಕ್ಕೆ ಇದನ್ನ ಆರೋಗ್ಯಕರ ಅಡುಗೆಯಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ ಅಂದರೆ, ಈ ಸಬ್ಬಸಿಗೆ ಸೊಪ್ಪಲ್ಲಿ ಹೆಚ್ಚಿನ ಅಂಶ ಅಂದರೆ ಫೈಬರ್ ಇರುತ್ತೆ, ಹಾಗೆ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿರುತ್ತೆ. ಇದೆರಡು ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ ಅಲ್ವಾ? ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹೆಣ್ಮಕ್ಳಿಗಂತೂ ಕಬ್ಬಿಣದ ಅಂಶ ತುಂಬ ಮುಖ್ಯ. ಯಾಕಂದರೆ ಹೆಣ್ಮಕ್ಳು ಇಡೀ ದಿನ ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಗೆ ಸುಸ್ತಾಗಬಾರ್ದು ಅಂದರೆ ಹೆಚ್ಚಿಗೆ ಈ ಸಬ್ಬಸಿಗೆ ಸೊಪ್ಪನ್ನ ತಿಂತಾ ಇರಬೇಕು. ಡಾಕ್ಟ್ರ್ ಯಾವಾಗಲೂ ಹೇಳೋದು ಗೊತ್ತಾಯ್ತಲ್ವಾ ಈಗ ಏನಕ್ಕೆ ಅಂತ? ಸ್ವಲ್ಪ ನೀರು ಹಾಕ್ಬೋದು. ಚಟ್ನಿಗೆ ಈಗ ಫೈನಲ್ ಆಗಿ ಒಗ್ಗರಣೆ ಹಾಕಬೇಕು. ಕೆಲವ್ರಿಗಂತೂ ಎಷ್ಟೋ ಸೊಪ್ಪುಗಳು ಗೊತ್ತಿರುತ್ತೆ, ಆದರೂ ಕೂಡ ಕೆಲವೊಂದು ಸೊಪ್ಪು ಗೊತ್ತಿರಲ್ಲ. ಅದರಿಂದ ಏನು ಲಾಭ ಅಂತನೂ ಕೂಡ ಗೊತ್ತಿರಲ್ಲ. ಈಗ ನೋಡಿ, ಕೆಸುವಿನ ಎಲೆ ಅಂತ ಬರುತ್ತೆ, ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಒಂದೆಲ್ಗ ಅಂತ ಬರುತ್ತೆ, ಇನ್ನು ಕೆಲವರೆಲ್ಲ ಅದನ್ನ ಸರಸ್ವತಿ ಎಲೆ ಅಂತಲೂ ಕರೀತಾರೆ. ಅದು ಹೆಚ್ಚಾಗಿ ನೀರಿರೋ ಪ್ರದೇಶದಲ್ಲಿ ಬೆಳೆಯುತ್ತೆ. ಅದು ತಿನ್ನೋದ್ರಿಂದ ಅಂತೂ ನಮ್ಮ ನೆನಪಿನ ಶಕ್ತಿಗಂತೂ ತುಂಬ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಹಾಗೆ ಸೊಪ್ಪು ತಿಂದ್ರೆ ಮುಪ್ಪು ತಡೆಯುತ್ತೆ ಅನ್ನೋ ಮಾತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಕೆಲವರು ಎಲ್ಲ ತಿಳ್ಕೊಂಡ್ರು ಕೂಡ ಅದನ್ನ ಪಾಲಿಸ್ತಾ ಇರಲ್ಲ. ಆದರೆ ಪಾಲಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಲಾಭ ಏನು ಅಂತ. ದಯವಿಟ್ಟು ಎಲ್ಲರೂ ಅದನ್ನ ತಿಳ್ಕೊಳ್ಳಿ. ಇದನ್ನ ತಿಳಿಸ್ಕೊಡ್ಬೇಕು ಅಂತಾನೆ ನಮ್ಮ ಕಾರ್ಯಕ್ರಮ ಇರೋದು. ದಯವಿಟ್ಟು ಎಲ್ಲರೂ ತಿಳ್ಕೊಂಡ್ಬಿಟ್ಟು ಅದನ್ನ ಪಾಲಿಸಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಯಾಕಂದ್ರೆ ಆರೋಗ್ಯಕರ ಅಡುಗೆ ಅಲ್ವಾ. ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು. ಈಗ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ರೆಡಿ ಆಯಿತು. ಕರಿಬೇವು ಹಾಕಿದ್ನಲ್ವಾ ಒಗ್ಗರಣೆಗೆ, ಕರಿಬೇವನ್ನ ನೀವು ಡೈಲಿ ಒಂದು 10 ಎಲೆ ಹಸಿ ಕರಿಬೇವನ್ನ ತಿಂತಾ ಹೋದರೆ ನಿಮ್ಮ ದೇಹದ ಭಾರ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಬೊಜ್ಜು ಕರಗತ್ತೆ. ಶುಗರ್ ಇರೋರ್ಗಂತೂ ತುಂಬ ಒಳ್ಳೆಯದು. ನೋಡಿ, ಇದಕ್ಕೆ ನಾನು ಬಳಸಿರುವಂಥ ಪದಾರ್ಥಗಳು ಹೆಚ್ಚಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆ ಲಾಭ ಕೊಡುವಂಥ ಪದಾರ್ಥಗಳೇ ಇವೆ. ನೋಡಿದ್ರಲ್ಲ ಹೇಗೆ ಚಟ್ನಿ ಮಾಡಬೇಕು ಅಂತ? ಇದ್ರ ಜೊತೆಗೆ ಚಪಾತಿ ಹಾಗೆ ಅನ್ನದ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು.
ಸಬ್ಬಸಿಗೆ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ. ಮಿಕ್ಸಿ ಜಾರ್ನಲ್ಲಿ ಸಬ್ಬಸಿಗೆ ಸೊಪ್ಪು, ಮೆಣಸಿನಕಾಯಿ, ಶುಂಠಿ, ತೆಂಗಿನ ತುರಿ, ಉಪ್ಪು, ಒಣಮೆಣಸಿನಕಾಯಿ, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈ ಒಗ್ಗರಣೆಯನ್ನು ಚಟ್ನಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಬ್ಬಸಿಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ.